ಚಾಮರಾಜನಗರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬಿಜೆಪಿ ಬರ ಅಧ್ಯಯನ ಸಮಿತಿ ಸದಸ್ಯರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಾಲೂಕಿನ ಬೇಡಪುರ, ಹೆಗ್ಗೋಟಾರ್, ಹರವೆ, ಮುಡ್ನಾಕುಡು, ಕಾವುದವಾಡಿ ಸೇರಿದಂತೆ ಇನ್ನಿತರ ಗ್ರಾಮಗಳಿಗೆ ಭೇಟಿ ನೀಡಿದ ಸಮಿತಿ ಅಲ್ಲಿನ ರೈತರು ಬೆಳೆದಿದ್ದ ಜೋಳ, ಹತ್ತಿ, ಬಾಳೆ ಸೇರಿದಂತೆ ಇನ್ನಿತರ ಫಸಲನ್ನು ವೀಕ್ಷಣೆ ಮಾಡಿದರು. ಹೆಗ್ಗಟೋರ ಗ್ರಾಮದಲ್ಲಿ ಸ್ವಾಮಿ ಎಂಬುವರು ಬೆಳೆದಿದ್ದ ಹತ್ತಿ ಹಾಗೂ ಜೋಳ ಬೆಳೆಯು ಒಣಗಿ ನಿಂತಿದ್ದನ್ನು ನೋಡಿದ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಜೋಳದ ಫಸಲಿಗೆ ಎಷ್ಟು ಖರ್ಚು ಮಾಡ್ತಿದ್ದೀರಿ, ನಿಮಗೆ ಇದರಿಂದ ಎಷ್ಟು ನಷ್ಟವಾಗಿದೆ ಎಂದು ಕೇಳಿದರು. ಇದಕ್ಕೆ ಉತ್ತರಿಸಿದ ರೈತ ಸ್ವಾಮಿ ಅವರು ಜೋಳ ಫಸಲನ್ನು ಬೆಳೆಯಲು 25,000 ರೂಪಾಯಿ ಖರ್ಚು ಮಾಡಿದ್ದೆ. ಸಮರ್ಪಕವಾಗಿ ಮಳೆ ಬಾರದೆ ಹಾಗೂ ಕೆರೆಗಳು ನೀರು ತುಂಬಿಸದ ಕಾರಣ ಸಾಲದ ಸುಳಿಯಲ್ಲಿ ಸಿಲುಕುವಂತಾಯಿತು. ಆದ್ದರಿಂದ ಸೂಕ್ತವಾದ ಪರಿಹಾರವನ್ನು ನೀಡಲು ಸರ್ಕಾರಕ್ಕೆ ಚಾಟಿ ಬೀಸಬೇಕು ಎಂದು ನಾರಾಯಣಸ್ವಾಮಿ ಅವರ ಬಳಿ ಮನವಿಯನ್ನು ಮಾಡಿಕೊಂಡರು. ಇದೇ ವೇಳೆ ಸಮೀಪದಲ್ಲೇ ಇದ್ದ ಬಾಳೆ ಫಸಲನ್ನು ನೋಡಿದರು. ನಂತರ ವಿವಿಧ ಗ್ರಾಮಗಳಿಗೆ ತೆರಳಿ ಜೋಳ ಸೇರಿದಂತೆ ಇತರೆ ಫಸಲನ್ನು ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಬರ ಸಮಿತಿಯ ಸದಸ್ಯರಾದ ಎನ್ ಮಹೇಶ್, ಶಾಸಕ ಶ್ರೀವತ್ಸ, ವಿಧಾನ ಪರಿಷತ್ನ ಸದಸ್ಯರಾದ ಗೋಪಿನಾಥ್ ರೆಡ್ಡಿ, ಕೇಶವ ಪ್ರಸಾದ್, ರಘು ಕೌಟಿಲ್ಯ, ಸಂಯೋಜಕ ಫಣೀಶ್, ಜಿಲ್ಲಾಧ್ಯಕ್ಷ ನಿರಂಜನ್ ಕುಮಾರ್, ವಿಧಾನ ಪರಿಷತ್ನ ಮಾಜಿ ಸದಸ್ಯ ಪ್ರೊಫೆಸರ್ ಕೆಆರ್ ಮಲ್ಲಿಕಾರ್ಜುನಪ್ಪ, ಕೇಂದ್ರ ಬರ ಪರಿಹಾರ ಸಮಿತಿ ಸದಸ್ಯ ಎಂ ರಾಮಚಂದ್ರಪ್ಪ, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಮಹದೇವಯ್ಯ, ಮಾಜಿ ಸದಸ್ಯ ಬಾಲರಾಜು, ಎಸ್ಟಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಜಯಸುಂದರ್, ಸಾಹಿತಿ ಕುಡಿಯುಗನೆ ಮಂಜು, ಅರ್ಕಲವಾಡಿ ನಾಗೇಂದ್ರ, ರಾಮಸಮುದ್ರ ಶಿವಣ್ಣ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಋಷಭೇಂದ್ರಪ್ಪ, ಮೂಡ್ನಾಕೋಡು ಪ್ರಕಾಶ್, ಜಿಲ್ಲಾ ವಕ್ತಾರ ಮನೋಜ್ ಪಟೇಲ್ ಇತರರು ಹಾಜರಿದ್ದರು. ವರದಿ ಹೊಮ್ಮನ ನಂಜುಂಡ ನಾಯಕ್, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಸ್ವಲ್ಪ ಮಳೆ ಬಿತ್ತು, ಅವಾಗ ಜೋಳ ಹಾಕಿದ್ರು. ಮತ್ತೆ ಮಳೆ ಬಿದ್ದಿಲ್ಲ, ಇಲ್ಲಿ ಯಾಕಕ್ಕೂ ಆಗಲ್ಲ, ದನ ಕಟ್ಟಾಕ್ಬಿಟ್ವಿ. ಈಗ ಕೆರೆ ಕಟ್ಟಿಗೆ ನೀರು ಬಿಟ್ಟಿದೆ, ಏನು ಬಾವಿಗಳನ್ನಾರು ವ್ಯವಸ್ಥೆ ಮಾಡ್ಬೇಕಿತ್ತು ನೋಡಿ. ಎಲ್ಲ ತೆಂಗಿನ ಮರಗಳೆಲ್ಲ ಹೋಗ್ಬಿಟ್ಟವ. ಈಗ ಕೆರೆ ಕಟ್ಟಿಗೆಗೂ ನೀರಿಲ್ಲ, ಅಂತರ್ಜಲ ಪುಸ್ತಕ 900,000 ನೀರೇ ಬಂದಿಲ್ಲ. ಕೂಡಲೇ ನೀವು ಸರ್ಕಾರಕ್ಕೆ ಚಾಟಿ ಬೀಸಿ ವ್ಯವಸ್ಥೆ ಮಾಡ್ಬೇಕು. ಕೆರೆಗಳೇ ನೀರು ಬಿಡಿಸ್ಬೇಕು. ಈಗ ನೀವು ಕುಡಿಯೋ ನೀರು ಮಾಡ್ತೀವಿ. ಈಗ ಒಂದು ತಾಲೂಕ 1 ಕೋಟಿ ದುಡ್ಡು ಕೊಟ್ಟಾರಲ್ಲ, ಯಾವ ಗೋಲ್ ಹಾಕ್ತೀರಿ ಕುಡಿಯೋ ನೀರಿಗೆ? ಸಾಕಾದ್ರು ಅನುದಾನ ನೀವು ಮಾತಾಡಿದ್ದಾರೆ, ಮೊನ್ನೆ ಟಿವಿ ನೋಡಿ ನಾನು, ನೀವು ಸ್ವಲ್ಪ ವಿರೋಧ ಮಾಡಿದ್ದಾರೆ. ಆದ್ರೆ 1 ಕೋಟಿ ಈಗ ಕೊಟ್ರೆ ಒಂದು ತಾಲೂಕ ಸಾಕಾದೇವಳಿ 130, 140 ಹಳ್ಳಿ ಬರ್ತಾವ. ಒಂದೊಂದು ಹಳ್ಳಿಗೆ 1 ಲಕ್ಷ ಎಟ್ಟಲ್ ಬಲ್ಲ ಸುಮ್ಮನೆ. ಯಡಿಯೂರಪ್ಪನವ್ರು ಬಂದು 22 ಕೆರೆ ತುಂಬಿಸಿದಾಗ ಇದು ಸಮೃದ್ಧಿಯಾಗಿ ನಮ್ಮ ತಾಯಿ ಎಲ್ಲಾ ಕಡೆನೂ ಹೊಸಿತ್ತು. ಈಗ ಕೆಲವು ನೀರು ಜಾಸ್ತಿ ಇದ್ದಾಗ ಪಕ್ಕದ ಜಮೀನವರು ಕೊಡ್ತಾರೆ. ವ್ಯವಸಾಯ ಮುಖಂಡರು ಕೂತ್ಕೊಂಡಾಗ ಕೆಲಸ ಮಾಡಿ ಅದಕ್ಕೆ ನಾನು ಇವರು ಮಾತಾಡಿ ಸ್ವಾಮಿ ಅಂತ ಸ್ವಾಮಿ ಹೇಳಿದ್ದಾರೆ. ಈಗ ನಾವು ಎಕರೆವಾರು ಈಗ ಜೋಳಕ್ಕೆ ಕನಿಷ್ಠ ನಾವು ಫಸಲು ತಗೋಬೇಕಾದ್ರೆ 20-25 ಸಾವಿರ ರೂಪಾಯಿ ಬೇಕು 1 ಎಕರೆಗೆ. ನಾವು ಹಾಕಿ ಗೊಬ್ಬರ ಕೊಟ್ಟು ಎಲ್ಲ ಮಾಡ್ತೀವಿ, ವ್ಯವಸಾಯ ಮಾಡಿ ತಗೋಬೇಕಂದ್ರೆ ಕನಿಷ್ಠ 25 ಸಾವಿರ ಬೇಕು 1 ಎಕರೆಗೆ. ವ್ಯವಸಾಯ ಮಾಡೋದ್ರಿಂದ, ಗೊಬ್ಬರ ಹಾಕೋದ್ರಿಂದ, ಬೀಜ ಎಲ್ಲರಿಂದ ಕನಿಷ್ಠ ಅಂದ್ರೆ. ಈಗ ಸ್ವಾಮಿ ಹೇಳಿದ್ದಾರೆ, ಹಿಂಗೆ 25 ಸಾವಿರ ಖರ್ಚಾಗಿದೆ, ಅದೆಲ್ಲ ಲಾಸ್ ಆಗಿದೆ, ಅದನ್ನೆಲ್ಲ ಕಟ್ಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವ್ರಿಗೆ ಹೇಳ್ತೀವಿ. ಸರಿ, ಮುಂದೆ ಸಮಯ ಕೊಡ್ದಿದ್ರೆ ಏನು ಮಾಡ್ತೀವಿ? ಕೊಡದಿದ್ರೆ ಹೋರಾಟ ಮಾಡ್ಬೇಕು ನೀವು. ನಮ್ಮ ರೈತರು